ನಮಸ್ಕಾರ ವೀಕ್ಷಕರೇ, ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ಒಂದು ಪಾಯಿಂಟ್ ಮಾಡೋಕ್ಕೆ ಬಂದಿದ್ವಿ. ಒಬ್ಬರು ರೈತರಾದಂಥ ಇಲ್ಲೇ ಸೀಬೆ ತೋಟ ಆಗಿರ್ಬೋದು, ಒಂದು ನೋಡಿ ಅಡಿಕೆ ತೋಟ, ಈ ಕಡೆ ಸೀಬೆ ಹಣ್ಣು ಅಂತಾರೆ, ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಅಂತಾರೆ. ಅದೇ ರೈತರನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಇದು ಊರು, ಜಿಲ್ಲೆ, ತಾಲೂಕು, ಹೋಬಳಿ ಯಾವುದಕ್ಕೆ ಬರುತ್ತೆ ಒಂದು ಸ್ವಲ್ಪ ರೈತರಿಗೆ ತಿಳಿಸ್ಕೊಡಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಿಂಗೆ ಮೇಲೆ ಇಟ್ಕೊಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ಮಧುರೆ ಹೋಬಳಿ, ದೊಡ್ಡತುಮಕೂರು ಗ್ರಾಮ ಪಂಚಾಯತಿ, ಗೌಡಹಳ್ಳಿ ಗ್ರಾಮ ಸರ್ ಇದು. ದೊಡ್ಡತುಮಕೂರು ಗ್ರಾಮ ಪಂಚಾಯತಿ, ಗೌಡಹಳ್ಳಿ ಗ್ರಾಮ. ಈ ಊರು ಗೌಡಹಳ್ಳಿ ಇದು ಗೌಡಹಳ್ಳಿ. ಗೌಡಹಳ್ಳಿ. ಇದು ಎಷ್ಟು ಎಕರೆ ಇದೆ ನಿಮ್ಮದು ಜಮೀನು? 4.25 ಎಕರೆ ಬರ್ತದೆ. 4.25 ಎಕರೆಯಲ್ಲಿ ಸೀಬೆ, ಅಡಿಕೆ ಗಿಡ ಇದೆ. ಸೀಬೆ ಎಷ್ಟು ಎಕರೆ? ಎಷ್ಟು? 2.5 ಎಕರೆ ಬರ್ತದೆ ಸೀಬೆ ತೋಟ. ಇದು 1.5 ಎಕರೆ ಅಡಿಕೆ ಗಿಡ ಬರುತ್ತೆ. ಇವಾಗೆಲ್ಲ ಕಟ್ಟಿದ್ದೀರಾ. ಈಗ ಇನ್ನೂ ಒಂದು ಬೋರ್ವೆಲ್ ಹಾಕ್ಸ್ಬೇಕು. ಒಂದು ಬೋರಲ್ಲಿ ಒಂದು 4 ಇಂಚು 5 ಇಂಚು ನೀರು ಸಿಕ್ಬಿಟ್ರೆ ನಿಮ್ಮ ಇಡೀ ಜಮೀನಿಗೂ ಈ ಬೋರಿನ ನೀರು ಆ ಬೋರ್ ನೀರು ನಿಮಗೆ ಉತ್ತಮವಾಗಿ ಹಾಯಿಸ್ಕೋಬೋದು ಅಂತ ನಾವು. ಈಗ ನಾವು ಆ ಕಡೆಯಿಂದ ಮಾಡ್ಕೊಂಡು ಬಂದ್ವಿ. 1-2 ಪಾಯಿಂಟ್ ಮಾಡಿ 3ನೇ ಪಾಯಿಂಟ್ಗೆ ಇಲ್ಲಿಗೆ ಬಂದ್ವಿ. ಬಂದಾಗ ಒಂದು ನಮಗೆ ಆ ಸ್ವಾಮಿನೇ ಕಾಯಿ ಇಲ್ಲಿಗೆ ಸ್ಟಾಕ್ ಮಾಡ್ದೆ, ಮುಂದಕ್ಕೆ ಬೇಡ ಇನ್ನು. ಕಾಯಿನೂ ಇನ್ನು ಮುಂದಕ್ಕೆ ಬೇಡ, ಮುಂದಕ್ಕೆ ಹೋದಷ್ಟು ಅನುಮಾನ ಜಾಸ್ತಿ ಆಗುತ್ತೆ, ಅದಕ್ಕೆ ಕೊಡ್ಲ ಇದಕ್ಕೆ ಕೊಡ್ಲ ಅಂತ. ಅದಕ್ಕಾಗಿ ಆ ಶಿವನೇ ಕಾಯಿ ಒಡೆದು ಇಲ್ಲೇ ನಿಲ್ಲಿಸ್ದ. ಅದಕ್ಕೋಸ್ಕರ ನಿಮ್ಗೆ ಹೆಂಗೆ ಅನಿಸ್ತಾ ಐತಿ ಪಾಯಿಂಟು? ನಮ್ಗೊಂದು ತಾಳ್ಮೆ ಇದೆ, ಒಂದು ಇದೆ ಸರ್, ತೃಪ್ತಿ ಇದೆ. ನಾವು ಮಾಡಿದ್ದಕ್ಕೂ 5-6 ಜನ ಪಾಯಿಂಟ್ ಮಾಡಿಸಿದ್ವಿ ನಮ್ಮ ಲೋಕಲ್ ಇದರಲ್ಲಿ. ಅವ್ರು ಮಾಡೋ ರೀತಿಗೂ ನೀವು ನಮ್ಮ ಸ್ನೇಹಿತರೊಬ್ರು ಕಾಟೇನಹಳ್ಳಿಯಲ್ಲಿ ಮಾಡಿದ್ರಿ ನೀವು. ಕಾಟೇನಹಳ್ಳಿಯಲ್ಲಿ ಕೊರೆದಿದ್ದಾರೆ, ಒಳ್ಳೆ ನೀರು ಬಂದೈತೆ. ನಿಮಗೆ ಕಾಟೇನಹಳ್ಳಿಯವರು ನಮ್ಮ ಸ್ನೇಹಿತರೊಬ್ರು ವಾಟ್ಸಪ್ ಮಾಡಿದ್ರು. ಅದೇ ಇನ್ಸ್ಟಾಲ್ ಪೂಜೆ ಮಾಡಿ ನೀವು ಮಾಡೋ ತಾಳ್ಮೆ ಇದ್ರದ್ದೆಲ್ಲ ಇದೆ ಸರ್. ಅದೆಲ್ಲ ನೋಡಿ ನಮ್ಗೊಂಥರ ಖುಷಿ ಆಯ್ತು. ಕರ್ಸಿದ್ರೆ ಇವ್ರನ್ನೇ ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವು 3 ದಿನದಿಂದ ಫೋನ್ ಮಾಡಿ ನಾವು ಕರ್ಸಿ ನಿಮ್ ಕೈಗೆ ಮಾಡಿಸ್ಬೇಕು ಅಂದ್ಬಿಟ್ಟು ಮಾಡ್ತೀವಿ. ಹೌದು, ನಾವು ಇಂಥ ದಿನ ಬಂದೇ ಬರ್ತೀವಿ ಅಂತ ನಿಮ್ಗೂ ಫೋನ್ ಮಾಡಿ ಆ ಟೈಮಿಗೆ ನಾವು ಯಾವ ಟೈಮಿಂಗ್ಸ್ಗೂ ಬಂದ್ರಿ. ನಮ್ಗೆ ಒಳ್ಳೆ ಇದು ಕೊಟ್ಟಿದ್ದೀರಾ. ಮುಂದೆ ನಿಮ್ ದಯದಿಂದ ದೇವ್ರದ ಇದರಿಂದ ಒಳ್ಳೆ ನೀರ್ ಸಿಕ್ಕಿ ನಮ್ಗೆ ಒಂದು 4-5 ಇಂಚಿ ಸಿಕ್ಬಿಟ್ರೆ ಎಷ್ಟು ಸಿಕ್ಕಿರೂ 2-2.5 ಇಂಚಿ ಮ್ಯಾಲೆ ಕೊಡಿಬೋದು. ಹೊಡೆದು ಆದಮೇಲೆ ನಿಮಗೆ ರೈತರಿಗೆ ಇನ್ನೂ ಖುಷಿಯಾಗಿರ್ಬೇಕು. ಈ ಫಸಲು ಇನ್ನೂ ಹಸಿರಾಗಿ ಚೆಲ್ಲಾಡಬೇಕು. ಈ ಅಡಿಕೆ ಗಿಡ ಎಲ್ಲ ಬಾಡ್ದಂಗೆ ಆಗೋದ್ಕಿಂತ ಇನ್ನೊಂದು ಬೋರ್ ಬಿದ್ದರೆ ಯಾವಾಗಲೂ ಹಸಿರು ಚೆಲ್ತಾ ಇರುತ್ತೆ ನಿಮ್ಮ ಹೊಲದಲ್ಲಿ. ಹಂಗಿರ್ಬೇಕು ಅಂತೇಳಿ ನಾವು ಬಂದು ಆ ಭಗವಂತ ನಮ್ಮನ್ನು, ರಾಯರು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ, ಆಂಜನೇಯ ಇವರೆಲ್ಲ ಕಳಿಸ್ಕೊಟ್ಟೇವ್ರೆ. ನನ್ನ ಮನವರ್ತನೆ 4 ಗಂಟೆಗೆ ಎಬ್ಬರಿಸ್ಯವ್ರೆ. ಆ ಎಬ್ಬರಿಸಿದ್ರೆ ನಮ್ಮದು 4 ಗಂಟೆಗೆ ಎದ್ದು ಬಂದರೆ ಎಲ್ಲವನ್ನು ಸಕ್ಸಸ್ ಆಗುತ್ತೆ. ಟೈಮಲ್ಲಿ ಎದ್ದು ಬಂದು ಮಾಡಿದ್ರೆ ಅದು ಸಕ್ಸಸ್. ಒಳ್ಳೆ ಚೆನ್ನಾಗೈತೆ ಅಂತೆಲ್ಲ ಹೇಳ್ತಾರೆ. ಹೌದು, ನಮಗೊಂದು ಸಕ್ಸಸ್ ಆಗಿ ರೈತರಿಗೊಂದು ಒಳ್ಳೇದಾದ್ರೆ ಸಾಕು. ಖಂಡಿತ ಒಳ್ಳೇದಾಗಬೇಕು. ನಿಮಗೂ ಒಳ್ಳೇದಾದ್ರೆ ಭಗವಂತ ಒಂದು ಬೆಳೆ ತೆಗೆದು ಏನೋ ಒಂದು ಇದು ಹೌದು ಅನುಕೂಲ. ಈಗಿನ ಬೇಸಿಗೆ ನೋಡಿದಿರಲ್ವಾ, 5-10 15 ಪಾಯಿಂಟ್ ಬೋರ್ ಹಾಕ್ಸಿದ್ರೇನು ಹೌದು ನೀರಿಲ್ಲ. ಸಾಲ ಸೋಲ ಮಾಡಿ ರೈತರು ಪಾಪ ಜಾಸ್ತಿ ಇದ್ ಮಾಡ್ಕೊಂತಾರೆ. ಈ ತರ ಅನುಕೂಲ ಆದಾಗ ಎಷ್ಟೋ ನೆನ್ಕೊಂತಾರೆ, ನಿಮ್ಮನ್ನು ನೆನ್ಕೊಂತಾರೆ. ಹೌದು, ಖುಷಿ ಇರುತ್ತೆ. ಹೌದು, ಅದಕ್ಕೆ ನಾವು ರೈತರಿಗೆ ಒಂದು ದಿನ ಟೈಮ್ ಕೊಡ್ತೀವಿ. ಟೈಮ್ ಇತ್ತು ಅಂದರೆ ನಾವೇ ಬಂದುಬಿಡ್ತೀವಿ. ನೀವು ಮನೆ ಹತ್ರನೇ ನಾವು ಕರೆಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಿಮ್ಮ ಕಷ್ಟಗಳೂ ಇರುತ್ತೆ. ಒಬ್ಬಂಟಿಗರು ಜೀವನ ನಡೆಸೋದು ದೊಡ್ಡದು. ನೀವು ಅಲ್ಲಿಗೆ ನಮ್ಮೂರಿಗೆ ಬಂದು ಕರ್ಕೊಬರೋ ಹೊಟ್ಟಕ್ಕೆ ಇಲ್ಲಿ ಒಂದು 2-3 ಅವರ್ಗೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ಬೋದು ಅಂತೇಳಿ ನಾವು ನಿಮಗೆ ತೊಂದರೆ ಕೊಟ್ಟಂಗೆ ನಾವೇ ನಿಮ್ಗೋಸ್ಕರ ಬಂದು ನಮಗೆ ಟೈಮಿಂಗ್ಸ್ ಇದು ಮಾಡ್ದಿರಾ. ಹೌದು, ಹೇಳಿ ಟೈಮ್ಗೆ 1 ಅವರ್ ಹೆಚ್ಚು ಕಡಿಮೆ ಬರ್ತೀವಿ. ಇದು ಮಾಡ್ಕೊಟ್ಟಿವಿ ಸರ್. ಯಾಕಂದ್ರೆ ನಿಮಗ್ ಬರಕ್ಕೆ ಒಬ್ಬಂಟಿಗರು ಮಕ್ಕಳು ಮರಿ ಬೆಳಿಗ್ಗೆ ಎದ್ದಾಗ ಅವನ್ನ ಸಮುದಾಯಿಸಿ ಬರೋಗ್ಲೇ 1-2 ಅವರ್ ಮೇಲಾಗುತ್ತೆ. ಇನ್ನು ನಮ್ಮೂರಿಗೆ ಬಂದು ಅವು ಇದಾಗೋದ್ರಿಂದ ನಾವೇ ಶ್ರಮ ಬಿದ್ದು ಏನೇ ಆಗಲಿ ರೈತರಿಗೆ ಮಾಡಬೇಕು ಅಂತ ಬರ್ತಾ ಇದ್ದೀವಿ. ಯಾಕಂದರೆ ನಿಮಗೂ ಒಳ್ಳೇದಾಗಬೇಕು. ಆ ರಾಯರೂ ಒಳ್ಳೆ ನೋಡಿ ವೀಕ್ಷಕರೇ, ಹಿಂಗೆ ಪೂಜೆ ಮಾಡಿ ಗುಂಡಿ ಹೊಡೆದು ಪಾಯಿಂಟ್ ಮಾಡಿದ್ದೀವಿ. ರೈತರಿಗೂ ಒಳ್ಳೇದಾಗುತ್ತೆ, ಅವ್ರಿಗೂ
ಭಗವಂತ ಆಯಸ್ಸು ಐಶ್ವರ್ಯ ಇನ್ನು ಅವ್ರಿಗೆ ಏನೇನು ಅಂದ್ಕೊಂಡವ್ರು ಅವ್ರ ಜೀವನದಲ್ಲಿ ಎಲ್ಲದು ಈ ಭಗವಂತಗಳೇ ಇಲ್ಲೇ ಇದ್ದಾರೆ. ಗುಡಿಗೆ ಹೋಗ್ಬೇಕು ಅನ್ನೋದಕ್ಕೆ ಬೇಕಿಲ್ಲ, ನಮ್ಮ ಮನದಲ್ಲೇ ಇದ್ದಾರೆ ದೇವರು. ಅವನ್ನೊಂದು 4-5 ಕಲ್ಲಿಕ್ಕಿ ಇಲ್ಲೇ ಪೂಜೆ ಮಾಡಿಕೊಂಡ್ರೆ ಇಲ್ಲೇ ನಮಗೆ ದೇವರು ಆಗ್ತಾನೆ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇವಾಗ ಖುಷಿ ಆಯ್ತು ನಿಮಗೆ? ಖುಷಿ ಆಯ್ತು ಸರ್, ಖುಷಿ ಇದೆ. ಇವಾಗ 5-6 ಜನ ಪಾಯಿಂಟ್ ಮಾಡಿಸಿದ್ವಿ. ಈ ತಾಳ್ಮೆ ಇದರಲ್ಲಿ ತಾಳ್ಮೆಯಿಂದ ಮಾಡಿಲ್ಲ. ಇನ್ನು ಬರೋದು ಏನೋ ಒಂದು ಕಡ್ಡಿ ಹಿಡ್ಕೊಂತಾರೆ, ಹೌದು, ಒಂದು ಇಲ್ಲಿ ಅಲ್ಲಿ ಅಂತ. ಈಗ ಈ ಸರೌಂಡಿಂಗ್, ನಮ್ಮ ಸರೌಂಡಿಂಗ್ ಅಲ್ಲಿ ಒಂದು ಮೊಡ್ಕಲ್ಲಿ ಒಂದು 2 ಪಾಯಿಂಟ್ ಬಿಟ್ರೆ ಎಲ್ಲೂ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರು. ಹೌದು, ಅದು ನಾವು ಇಲ್ಲ ಅಂದಿದ್ ಕಡೆ ಎಲ್ಲ ನೀವು 2 ಪಾಯಿಂಟ್ ಕೊಟ್ಟಿದ್ದೀರಾ. ಹೌದು, ದೇವ್ರ ಪೂಜೆ ಮಾಡಿ ಒಳ್ಳೆ ಇದ್ರಲ್ಲಿ ಕೊಟ್ಟಿದ್ದೀರಾ ಸರ್. ಹೌದು. ಒಳ್ಳೇದಾದ್ರೆ ಸಾಕು. ನಮಗೆ ಭಗವಂತ ನಮ್ಮನ್ನು ಕಳಿಸ್ಕೊಡ್ತಾನೆ. ಹೌದು, ಆ ಕಳಿಸ್ಕೊಟ್ಟು ರೀತಿಯಲ್ಲಿ ಮಾಡಬೇಕು. ಹೌದು. ಆ ರೀತಿಯಲ್ಲಿ ಮಾಡಿ ತಾಳ್ಮೆ ಬಗ್ಗಿ ತಗ್ಗಿ ಎಲ್ಲ ಪೂಜೆ ಮಾಡಿದರೆ ನಮ್ಮ